ಹಾಗೆ ಧಾರ್ಮಿಕವಾದ ಹೋಮ ಹವನ, ಇದು 2ನೇ ವಿಧವಾಗಿರ್ತಕ್ಕಂತಹ ಕಾರ್ಯಕ್ರಮ. 17ನೇ ತಾರೀಕು ಪರಮ ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಬೃಂದಾವನದ ಪ್ರತಿಷ್ಠಾಪನಾ ಮಹೋತ್ಸವ ಅದೆಲ್ಲವೂ ಕೂಡ 17ನೇ ತಾರೀಕು ನಡೆಯಲಿದೆ. 18ನೇ ತಾರೀಕಿನವರೆಗೂ ಕೂಡ ಈ ಉಪನ್ಯಾಸಗಳು ಅನೇಕ ಪೀಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಅನೇಕ ಚರ್ಚಾಗೋಷ್ಠಿಗಳು ಅದೆಲ್ಲವೂ ಕೂಡ ನಡೀತಾ ಇದೆ. ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ತಮ್ಮ ಸಂಪೂರ್ಣವಾದ ಬದುಕನ್ನ ಕೇವಲ ಧರ್ಮ ಮತ್ತು ತತ್ವಜ್ಞಾನದ ಪ್ರಸಾರಕ್ಕೋಸ್ಕರವಾಗಿಯೇ ಮೀಸಲಾಗಿತ್ತವರು. ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ಒಂದು ದೊಡ್ಡ ಸಂಸ್ಥೆಯನ್ನ ಹುಟ್ಟುಹಾಕಿ ಸಮಾಜಕ್ಕೆ ಸಾವಿರಾರು ವಿದ್ವಾಂಸರು ಯಾಜ್ಞಿಕರನ್ನ ಈ ಸಂಸ್ಥೆಯ ಮೂಲಕ ನೀಡಿದ್ದಾರೆ. ಅಖಿಲ ಭಾರತ ಮತ್ತು ಮಹಾಮಂಡಲ ಶ್ರೀಪಾದಂಗಳವರ ಪ್ರಪ್ರಥಮವಾಗಿರ್ತಕ್ಕಂತಹ ಸಂಸ್ಥೆ. ಆ ತನ್ಮೂಲಕವಾಗಿ ಆಚಾರ್ಯರ ಗ್ರಂಥಗಳನ್ನೆಲ್ಲ ಕನ್ನಡದಲ್ಲಿ ಅನುವಾದ ಮಾಡಿಸಿ ಸಮಾಜಕ್ಕೆ ನೀಡಿದವರು. ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 100 ಬಾರಿ ಸಂಚಾರವನ್ನು ಮಾಡಿ ಧರ್ಮ ಜಾಗೃತಿಯನ್ನ ಅವರು ಮಾಡಿದವರು. ಕೃಷ್ಣನ ಬಹುಮುಖ ವ್ಯಕ್ತಿತ್ವ, ರಾಮನಲ್ಲಿದ್ದಂತಹ ಕಾರುಣ್ಯ, ವಾತ್ಸಲ್ಯ, ದಯೆ, ಹೀಗೆ ಅನೇಕ ಗುಣಗಳು. ಪ್ರತಿನಿತ್ಯ ಆ ರಾಮಚಂದ್ರ ದೇವರ ಆರಾಧನೆ ಹಾಗೂ ಕೃಷ್ಣನ ಪೂಜೆ 5 ಪರ್ಯಾಯಗಳನ್ನ ನಡೆಸಿ 5 ಬಾರಿ ವಿಶೇಷವಾಗಿ ಆಚಾರ್ಯರ ಸನ್ನಿಧಾನವನ್ನ ಹೊಂದಿ ಕೃಷ್ಣನ ಆರಾಧನೆಯನ್ನು ಮಾಡಿದವು. ಆದ್ರೆ ಕೃಷ್ಣನ ಬಹುಮುಖ ವ್ಯಕ್ತಿತ್ವವನ್ನು ಕೂಡ ಜೀವನದಲ್ಲಿ ರೂಢಿಸ್ಕೊಂಡವರು. ಕೃಷ್ಣ ತತ್ವಜ್ಞಾನಕ್ಕೋಸ್ಕರವಾಗಿ ಬಹಳ ಕಾಳಜಿಯನ್ನ ವಹಿಸಿ ಮೈತ್ರೇಯರು, ವಿದುರ, ಅರ್ಜುನ ಅನೇಕ ಜನರುಗಳಿಗೆ ತತ್ವಜ್ಞಾನದ ಉಪದೇಶವನ್ನು ಕೊಟ್ಟ. ತನ್ನ ಕೊನೆಗಾಲದಲ್ಲೂ ಕೂಡ ತತ್ವಜ್ಞಾನದ ಉಪದೇಶವನ್ನ ವಿದುರ, ಉದ್ಧವ, ಮೈತ್ರೇಯ ಅವರಿಗೆಲ್ಲ ನೀಡಿ ಇದನ್ನ ಜೀವಂತವಾಗಿ ನೀವು ಇಡಬೇಕು, ಇದನ್ನ 10 ಜನರಿಗೆ ನೀವು ಉಪದೇಶವನ್ನ ಮಾಡಬೇಕು ಎಂಬುದಾಗಿ ಉದ್ಧವ, ಮೈತ್ರೇಯ ಅವ್ರನ್ನೆಲ್ಲ ಕಳುಹಿಸಿಕೊಟ್ಟ. ಶ್ರೀಪಾದಂಗಳವರು ಅದೇ ಕೃಷ್ಣನ ವ್ಯಕ್ತಿತ್ವವನ್ನ ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಆ ತತ್ವಜ್ಞಾನದ ಪ್ರಸಾರಕ್ಕೋಸ್ಕರವಾಗಿಯೇ ಈ ಪೂರ್ಣಪ್ರಜ್ಞ ವಿದ್ಯಾಪೀಠ ಸಂಸ್ಥೆಯನ್ನ ಹುಟ್ಟು ಹಾಕಿರ್ತಕ್ಕಂಥವು. ಕೃಷ್ಣ ತೋರಿಸಿಕೊಟ್ಟಿದ್ದು ರಾಜಕಾರಣದಲ್ಲಿ ಪರಿಶುದ್ಧತೆ ಎಂಬುದಾಗಿ. ಇದನ್ನ ಸತ್ರಾಜಿತನ ಪ್ರಸಂಗದಲ್ಲಿ ನಾವು ಕಾಣಬಹುದು. ಒಂದು ಮಣಿಯ ವಿಷಯದಲ್ಲಿ ಉಂಟಾಗಿರ್ತಕ್ಕಂತಹ ವಿವಾದ, ಕೃಷ್ಣ ಯಾವ ರೀತಿಯಾಗಿ ಆ ಪರಿಶುದ್ಧತೆಯನ್ನ ತಾನು ಕಾಪಾಡಿಕೊಂಡ ಎಂಬುದಾಗಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಕೂಡ ಅನೇಕ ರಾಜಕಾರಣಿಗಳ ಸಂಪರ್ಕವನ್ನ ತಾವು ಹೊಂದಿದ್ರು. ಆದ್ರೆ ಯಾವತ್ತೂ ಕೂಡ ಯಾವುದೇ ಒಂದು ಕಳಂಕ ಇಲ್ಲದೇನೆ ಕೇವಲ ಬಾಹ್ಯವಾಗಿ ಹೊರಗಡೆಗೆ ಇದ್ದು ರಾಜಕಾರಣಿಗಳಿಗೆ ಮಾರ್ಗದರ್ಶನವನ್ನು ಮಾಡಿ, ಆ ಮಾರ್ಗದರ್ಶನ ಅವರನ್ನ ಕರೆಸಿ ಮಾತನಾಡ್ತಾ ಇದ್ದಿದ್ದು ಅದೆಲ್ಲವೂ ಕೂಡ ಯಾಕೆ ಅಂತ ಹೇಳಿದ್ರೆ ಕೇವಲ ಹಿಂದೂ ಧರ್ಮದ ಸಂರಕ್ಷಣೆಗೋಸ್ಕರವಾಗಿ. ಹೀಗೆ ಧರ್ಮ ಮತ್ತು ತತ್ವಜ್ಞಾನಗಳಿಗೋಸ್ಕರವಾಗಿಯೇ ಇಡೀ ತಮ್ಮ ಜೀವನವನ್ನ ಮುಡುಪಾಗಿಟ್ಟವರು. ಆರ್ತರಿಗೆ ಕೈ ಚಾಚಿ ಸಹಾಯವನ್ನ ಮಾಡತಕ್ಕಂತಹ ಕಾರುಣ್ಯ, ಔದಾರ್ಯ ಅದನ್ನ ಜೀವನದಲ್ಲಿ ರೂಢಿಸ್ಕೊಂಡವು. ನಮ್ಮಲ್ಲಿ ಉಪನಿಷತ್ತುಗಳಲ್ಲಿ ಹೇಳಬೇಕಾದ್ರೆ ಶಮ, ದಮ, ತಿತಿಕ್ಷ, ಇದು ಮುಮುಕ್ಷುವಿನಲ್ಲಿ ಯಾರು ಮೋಕ್ಷವನ್ನ ಬಯಸ್ತಾನೆ ಅವನಲ್ಲಿ ಇರ್ಬೇಕಾಗಿರ್ತಕ್ಕಂಥ ಪ್ರಧಾನವಾದ ಗುಣಗಳು ಶಮ, ದಮ ಮತ್ತೆ ತಿತಿಕ್ಷ ಎಂಬುದಾಗಿ. ಆ ಎಲ್ಲಾ ಗುಣಗಳನ್ನು ಕೂಡ ಅವರ ಜೀವನದಲ್ಲಿ ಎತ್ತಿ ಎತ್ತಿ ಕಾಣಿಸ್ತಾ ಇತ್ತು. ನಾವು ಪ್ರತಿ ಪ್ರಸಂಗದಲ್ಲೂ ಕೂಡ ಆ ತಿತಿಕ್ಷ, ಸಹನಶೀಲತೆ, ಆ ಗುಣಗಳನ್ನ ನಾವು ಕಾಣಬಹುದು. ಇಂದ್ರಿಯ ನಿಗ್ರಹ, ಆ ಭಗವತ್ ಪ್ರಜ್ಞೆಯ ಜಾಗೃತಿ,
ಇದನ್ನೆಲ್ಲ ಗುಣಗಳನ್ನ ಶ್ರೀಪಾದಂಗಳವರಲ್ಲಿ ನಾವು ಕಾಣಬಹುದು. ಇಂತಹ ಸಮಾಜಕ್ಕೆ ತಮ್ಮನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಎಲ್ಲವನ್ನೂ ಕೂಡ ಭಗವಂತನ ಸೇವೆ ಎಂಬುದಾಗಿ ನಿಷ್ಕಲ್ಮಶವಾದ ಹೃದಯದಿಂದ ಸೇವೆಯನ್ನ ಸಲ್ಲಿಸಿದ ಪರಮ ಪೂಜ್ಯ ಶ್ರೀಪಾದಂಗಳವರ ಈ ಪ್ರಪ್ರಥಮ ಮಹಾಸಮಾರಾಧನಾ ಮಹೋತ್ಸವ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳನ್ನ ಪೇಜಾವರ ಮಠ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ, ಈ ಆರಾಧನಾ ಮಹೋತ್ಸವ ಸಮಿತಿ ಈ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ಘಾಟನೆ, ಇದಕ್ಕೆ ಅಧ್ಯಕ್ಷರಾಗಿ ಬಂದಿರತಕ್ಕಂಥವರು ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ನ್ಯಾಯ, ವೇದಾಂತ ಎಲ್ಲ ಶಾಸ್ತ್ರಗಳನ್ನ ತುಂಬಾ ಚೆನ್ನಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂತಹ ವಿದ್ವಾಂಸರು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಶಾಸ್ತ್ರದ ಬಗ್ಗೆ ಅಪಾರವಾದ ಕಾಳಜಿ, ಅದಕ್ಕೋಸ್ಕರವಾಗಿಯೇನೆ ಪುತ್ತಿಗೆ, ಪಾಡಿಗಾರು ಅನೇಕ ಕಡೆಗಳಲ್ಲಿ ವಿದ್ಯಾಪೀಠಗಳನ್ನ ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಶನ, ವಸತಿ, ವಿದ್ಯೆ ಎಲ್ಲದರ ವ್ಯವಸ್ಥೆಯನ್ನ ಮಾಡಿ ತತ್ವಜ್ಞಾನದ ಪ್ರಸಾರವನ್ನ ಮಾಡ್ತಾ ಇರ್ತಕ್ಕಂಥವರು ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಕೇವಲ ಈ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ತಮ್ಮ ಛಾಪನ್ನ ಬೀರಿ ಅಲ್ಲೂ ಕೂಡ ಜನರ ಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥವರು ಪರಮ ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಇವತ್ತು ಪ್ರಪ್ರಥಮವಾಗಿ ಮೊದಲನೇ ದಿವಸ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು ಎಂಬುದಾಗಿ ಅವರಲ್ಲಿ ವಿನಮ್ರರಾಗಿ ಪ್ರಾರ್ಥನೆ ಮಾಡಿದಾಗ ತುಂಬಾ ಸಂತೋಷದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಯಾವುದೇ ಜನರುಗಳನ್ನ ಇಲ್ಲಿ ಮುಖತಃ ಎದುರುಗಡೆಗೆ ಆಹ್ವಾನಿಸಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಇಡೀ ಜಗತ್ತನ್ನೇ ಕಾಡ್ತಾ ಇರತಕ್ಕಂತಹ ಒಂದು ದೊಡ್ಡ ಮಹಾಮಾರಿ. ಆದ್ರಿಂದಾಗಿ ಈ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈ ಆನ್ಲೈನ್ ಮೂಲಕವಾಗಿ ಮಾಡಲಾಗಿದೆ. ಶ್ರೀಪಾದಂಗಳವರಲ್ಲಿ ನಾವು ಈ ವಿಷಯವನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಸಂಪೂರ್ಣವಾಗಿ ಸಮ್ಮತಿಯನ್ನ ನೀಡಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ, ಪೇಜಾವರ ಮಠ, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಈ ಎಲ್ಲ ಸಂಸ್ಥೆಗಳ ಪರವಾಗಿ ಪ್ರಣಾಮ ಪೂರ್ವಕವಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸ್ವಾಗತ, ಮನಪೂರ್ವಕವಾಗಿರ್ತಕ್ಕಂತಹ ಸುಸ್ವಾಗತ. ಹಾಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅವರು ಕೂಡ ಈ ಆರಾಧನಾ ಮಹೋತ್ಸವ ತುಂಬಾ ಚೆನ್ನಾಗಿ ನಡಿಬೇಕು, ತತ್ವಜ್ಞಾನದ ಸಂರಕ್ಷಣೆಗೋಸ್ಕರವಾಗಿಯೇ ಹೋರಾಡಿರ್ತಕ್ಕಂತಹ ಪೂಜ್ಯ ಶ್ರೀಪಾದಂಗಳವರಿಗೆ ನಾವು ಕೊಡ್ಬೇಕಾಗಿರ್ತಕ್ಕಂತಹ ಕಾಣಿಕೆ ಆ ತತ್ವಜ್ಞಾನದ ಮೂಲಕವಾಗಿಯೇ ನಾವು ನೀಡಬೇಕು. ಆದ್ರಿಂದಾಗಿ ಈ ಗೋಷ್ಠಿ